ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಓಕೆ, ಇವತ್ತಿನ ಟಾಪಿಕ್ ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಏನ್ ಟಾಪಿಕ್ ಮಾತಾಡ್ತಿದ್ದೀನಿ ಇವತ್ತಿನ ಟಾಪಿಕ್ ಅಂತ. ಏನಕ್ಕೆ ಈ ಟಾಪಿಕ್ ತಗೊಂಡಿದ್ದೀನಿ ಅಂದ್ರೆ, ನನ್ನ ಅಕ್ಕಪಕ್ಕ ಇರೋರಿಗೆ, ನನ್ನ ಫ್ರೆಂಡ್ ಸರ್ಕಲ್ಗೆ ಆತರ ಮೋಸ ಆಗಿದೆ. ಸೊ ಹಂಗಾಗಿ ನೀವು ಆತರ ಮೋಸ ಹೋಗ್ಬೇಡಿ ಅಂತ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಅಷ್ಟೇ ಫ್ರೆಂಡ್ಸ್. ಅದ್ ಬಿಟ್ಬಿಟ್ಟು ಬೇರೆ ಉದ್ದೇಶ ಯಾವ್ದು ಇಲ್ಲ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ಈ ಟಾಪಿಕ್ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ, ಇವಾಗ ಎಲ್ಲಾ ಕಡೆನೂ ಆನ್ಲೈನ್ ಮೋಸ, ಬರೀ ಮೋಸ ಮೋಸ ಮೋಸ. ಮೊಬೈಲ್ ಇಂದಾನೆ ಒಂದು ಫೋನ್ ಬಂದ್ರೆ ಸಾಕು ಮೋಸ, ಒಂದು ಒ ಟಿ ಪಿ ಕೊಡಂಗಿಲ್ಲ. ಆಮೇಲೆ ಇವಾಗ ಎಲ್ಲಾ ಕಡೆನೇ ದೋಖ. ಯಪ್ಪ, ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಸರ್ಕಾರದಲ್ಲಿ ಇದ್ರ ಲೆಕ್ಕ ಸಿಗೋ ಪ್ರಕಾರ ಒಂದು ದಿನಕ್ಕೆ 7,000 ಕೇಸು ದಾಖಲಾಗ್ತಿದೆಯಂತೆ. ಅದು ಏನು ನಮ್ಗೆ ಈ ತರ ಮೋಸ ಆಗಿದೆ ಅಂತ. ಬಟ್ ಆದ್ರೆ ಒಂದ್ ದಿನಕ್ಕೆ 7,000 ಜನ ದಾಖಲಾಗ್ತಿದೆ ಅಂದ್ರೆ, ಆತರ ಮೋಸ ಹೋಗಿರೋರು ಆತರ ಕೊಡ್ತಿದ್ದಾರೆ. ಬಟ್ ಆಲ್ಮೋಸ್ಟ್ ಅಷ್ಟು ಜನ ರಿಜಿಸ್ಟರ್ ಆಗ್ತಿದೆ ಕಂಪ್ಲೇಂಟ್ ಅಂತ ಅಂದ್ರೆ, ಇನ್ನು ಸ್ವಲ್ಪ ಜನ ರಿಜಿಸ್ಟ್ರೇ ಆಗ್ತಿಲ್ಲ, ಅವ್ರು ನನಗೆ ಮೋಸ ಆಗ್ತಿದೆ ಅಂತಾನು ಹೇಳ್ಕೊಂಡಿಲ್ಲ. ಯಾಕೆ ಅಂತ ಅಂದ್ರೆ, ಮರ್ಯಾದೆಗೆ ಅಂತಿದ್ದಾರೆ. ಅಯ್ಯೋ, ನನ್ ಮರ್ಯಾದೆ ಹೋಗ್ಬಿಡುತ್ತೆ ಅಂತಾರೆ. ಮತ್ ಕೆಲವರು ದುಡ್ಡು ಕೊಟ್ಟು ಸಾರ್ಟ್ ಔಟ್ ಮಾಡ್ಕೋತಾರೆ. ಬಟ್ ಅವರಿಂದ ಏನು ತಪ್ಪಾಗಿರಲ್ಲ. ಬಟ್ ಅವ್ರ ಆತರ ಸಿಚುವೇಶನ್ಗೆ ಒಳಗಾಗ್ಬಿಟ್ಟಿರ್ತಾರೆ, ಆತರ ಫೇಕ್ ಮಾಡ್ತಾರೆ. ಇವಾಗ ಉದಾಹರಣೆಗೆ ಏನು ಅಂತ ಅಂದ್ರೆ, ಈಗ ನಮಗೊಂದು ಫೋನ್ ಕಾಲ್ ಬರುತ್ತೆ. ಈ ಫೋನ್ ಕಾಲ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಓಕೆ, ನಿಮ್ ಫ್ರೆಂಡ್ಸ್ ಹಾಸ್ಪಿಟಲ್ ಇದ್ದಾನೆ, ನೀವು ಅರ್ಜೆಂಟ್ ಆಗಿ ಇದ್ ಮಾಡ್ಬೇಕು, ಇಲ್ಲ ನಿಮ್ಗೆ ಅಲ್ಲಿಂದ ಒಂದು ಪಾರ್ಸಲ್ ಬಂದಿದೆ, ಇದೀಗ ನಿಮ್ಗೆ ಈ ತರ ಲಕ್ಕಿ ಡ್ರಾ ತರ ಬಂದಿದೆ, ನೀವ್ ಇಷ್ಟು ಡೆಪಾಸಿಟ್ ಮಾಡಿದ್ರೆ ನಿಮ್ಗದು ನಿಮ್ಮನೆ ಅಡ್ರೆಸ್ಸಿಗೆ ಕಳಿಸ್ತೀವಿ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆ ತರನು ನಂಬಿ ಮೋಸ ಹೋದ್ರೆ ಅದು ಒಂದು ಮೋಸ. ಇನ್ನೊಂದು ವಿಡಿಯೋ ಕಾಲ್. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅಕ್ಕಪಕ್ಕ ಇರೋ ನನ್ಗೆ ಗೊತ್ತಿರೋ ಕ್ಲೋಸ್ನೆಸ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇದಾರೆ ಫ್ರೆಂಡ್ಸ್. ಒಬ್ರಿಗೆ ವಿಡಿಯೋ ಕಾಲ್ ಬಂದು ಅದ್ರಲ್ಲಿ ಯಾವ್ಯಾವ ತರನೋ ವಿಡಿಯೋಸ್ ಬಂದು, ಬಟ್ ಇವ್ರದ್ದು ಏನೋ ತಪ್ಪಿರಲ್ಲ. ವಿಡಿಯೋ ಕಾಲ್ ಬಂದಿರುತ್ತೆ, ಸ್ಕ್ರೋಲ್ ಮಾಡಿರ್ತಾರೆ, ಎತ್ತಿರ್ತಾರೆ, ಇವ್ರು ಬರೀ ನೋಡಿರ್ತಾರೆ, ಮತ್ತೆ ಕಟ್ ಮಾಡ್ತಾರೆ. ಆತರ ಫೇಕ್ ಕಾಲ್ ಇದು ಅಂತ ಹೇಳಿದ ತಕ್ಷಣ, ಗೊತ್ತಾಗಿದ ತಕ್ಷಣ ಕಟ್ ಮಾಡ್ತಾರೆ ಫ್ರೆಂಡ್ಸ್. ಈಗ ಅದನ್ನೇ ಇಟ್ಕೊಂಡವ್ರು ನಿಮ್ದು ಗ್ರೂಪ್ಗಳಿಗೆ ಶೇರ್ ಮಾಡ್ತೀನಿ, ಆಮೇಲೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡ್ತೀನಿ, ನೀನ್ ಫ್ಯಾಮಿಲಿ ಮೆಂಬರ್ಸ್ ಕಳಿಸ್ತೀನಿ, ಹಂಗೆ ಹಿಂಗೆ ಅಂತ ಏನೇನೋ ಬ್ಲಾಕ್ ಮೇಲ್ ಮಾಡ್ತಾರೆ. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ, ನಾವು ಅದು ತಪ್ಪು ಮಾಡಿಲ್ಲ ಅಂದ್ರು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರು ಏನ್ ಅನ್ಕೋತಾರೆ, ಓಕೆ ಇದು ಮಾಡಿದಾರೇನೋ ಅದಕ್ಕೆ ಈ ತರ ಅಂತ ಅನ್ಕೋತಾರೆ ಅಂತ ಅವ್ರು ಥಿಂಕ್ ಮಾಡಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆಮೇಲೆ ಅವರು ಅಮೌಂಟ್ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನು, ಈ ತರ ಇಷ್ಟು ಅಮೌಂಟ್ ಕೊಟ್ರೆ ನನ್ನ ವಿಡಿಯೋನ್ ಬಿಡಲ್ಲ, ಹಂಗೆ ಹಿಂಗೆ ಅಂತ. ಬಟ್ ಆ ತರನು ಮೋಸ ಹೋಗ್ಬೇಡಿ ಫ್ರೆಂಡ್ಸ್. ನನಗೆ ಗೊತ್ತಿರೋರೆ ಈ ತರ ಮೋಸ ಹೋಗಿದ್ರೆ, ಟ್ರಸ್ಟ್ ಮೀ, ಆ ತರ ಹೋಗ್ಬೇಡಿ. ಮತ್ತೆ ಅವ್ನು ಫೋನ್ ಮಾಡ್ತಾರೆ, ಮೇಡಮ್ ನಾನು ಬ್ಯಾಂಕಿಂದ ಫೋನ್ ಮಾಡಿದೀನಿ, ನಿಮ್ದು ಒಂದು OTP ಬರುತ್ತೆ, ಒಂದು OTP ಹೇಳಿ, ನಿಮ್ದು ಡೆಪಾಸಿಟ್ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ, ಅಕೌಂಟ್ ಇಂದ ಅದು ಇದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಂತೂ ಫುಲ್ ಮೋಸ. ಅದಕ್ಕೆ ನಾನ್ ಸಾಕ್ಷಿ ಇದೀನಿ ಫ್ರೆಂಡ್ಸ್. ಎಷ್ಟು ಈಗ ಮೊನ್ನೆ ಏನೋ ನನಗೆ ರಾತ್ರಿ 11:30 ಫೋನ್ ಬಂದಿತ್ತು ಅನ್ವನ್ ನಂಬರ್ ಇಂದ. ನಾನೇನ್ ಮಾಡ್ದೆ, ಮಲಗಿದ್ವಿ, ಇನ್ನು ನನ್ನ ಮಗಳನ್ನ ಮಲಗಿಸ್ತಾ ಇದ್ದೆ. ನಂಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನಾನು ಹೇಳ್ತಾ ಇದ್ದೀನಿ. 11:30 ಫೋನ್ ಮಾಡಿದ್ದಾರೆ. ಓಕೆ ಮೇಡಮ್, ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇರೋದು, ನಿಮ್ಗೊಂದು OTP ಬರುತ್ತೆ ನೋಡಿ, ಆಮೇಲೆ ನಿಮ್ದು ವೆರಿಫಿಕೇಶನ್ ಮಾಡಬೇಕು, ನಿಮ್ದು ಇದ್ರ ID ಕೊಡಿ, ನಿಮ್ದು ಆಧಾರ್ ಕಾರ್ಡಿನ ನಂಬರ್ ಕೊಡಿ, ಮತ್ತೆ ನಿಮ್ದು ಪ್ಯಾನ್ ಕಾರ್ಡಿನ ನಂಬರ್ ಕೊಡಿ, ನಿಮ್ದು ATMದು ಅದು ಇದು ಅಂತ ಕ್ವಶನ್ ಮಾಡ್ತಾ ಇದ್ರು. ಆಮೇಲೆ ನಾನು ಇದನ್ನ ನಮ್ಮನೆಯವ್ರು ಮಲಗಿದ್ರು, ನಮ್ಮನೆಯವ್ರು ಕೈಕೊಟ್ಟೆ ಫೋನ್. ಈ ತರ ಹಿಂಗ್ ಬ್ಯಾಂಕರ್ ಫೋನ್ ಮಾಡ್ತಿದ್ದಾರೆ ಅಂತ. ಆಮೇಲೆ ನಮ್ಮನೆಯವ್ರು ಫೋನ್ ಇಸ್ಕೊಂಡು, ಏನಪ್ಪಾ ಯಾವ ಬ್ಯಾಂಕಪ್ಪ ನಿಂದು? ಈ ಬ್ಯಾಂಕ್. ಇವಾಗ ಟೈಮ್ ಎಷ್ಟಪ್ಪ? ಆಮೇಲೆ ಇವ್ ಫಸ್ಟ್ ಕೇಳಿದ್ದು ಬ್ಯಾಂಕರ್ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ, ನೀನ್ ಫೋನ್ ಮಾಡಿರೋದು ಎಷ್ಟು ಗಂಟೆ, ಯಾವ ಊರ್ ನಿಂದು, ಏನಕ್ಕೆ ಫೋನ್ ಮಾಡಿದ್ಯಾ, ಅತ್ತ ಇತ್ತ ಅಂತ ಕ್ವಶನ್ ಕೇಳೋದ್ಕೊಂಡು ಫುಲ್ ಫ್ಲಾಟ್ ಆಗೋಗ್ಬಿಟ್ಟ. ಮತ್ತೆ ಆ ಕಡೆಯಿಂದ ಅವ್ರು ಏನೋ ರ್ಯಾಶ್ ಆಗಿ ಮಾತಾಡ್ತಿದ್ದಾರೆ. ಯಾರೋ ನೀನ್ ಯಾಕೋ ಮಾತಾಡ್ತಿದ್ಯಾ, ಕೊಡೋರಿಗೆ ನಾನು ಡೀಟೇಲ್ಸ್ ತಗೋಬೇಕು, ಬ್ಯಾಂಕ್ ಕಡೆಯಿಂದ ಫೋನ್ ಮಾಡೋದು ಇವ್ರು. ಅವ್ರಿಗೂ ನಮ್ಮ ಸರ್ರೆಗೆ ಮಾತಾಡಿದ್ರು, ಚೆನ್ನಾಗಿರಲ್ಲ ನನ್ನ ಮಗನೇ, ಯಾರೋ ನೀನು ಯಾಕೋ ಫೋನ್ ಮಾಡಿದ್ಯಾ, ಏನೋ ಡೀಟೇಲ್ಸ್ ಬೇಕು, ಯಾವ ಬ್ಯಾಂಕಿಂದ ನೀನು ಫೋನ್ ಮಾಡಿರೋದು, ಯಾವ್ದೋ ನಿನ್ ನಂಬರು, ತಿಳ್ಕೊಳ್ಳೋ ದೊಡ್ಡ ವಿಚಾರ ನಾನು, ಹಂಗೆ ಹಿಂಗೆ ತರೋತ್ತಿಗೆ ಅವ್ನು ಏನೋ ಬೈದ್ಬಿಟ್ಟು ಫೋನ್ ಇಟ್ಟ ಫ್ರೆಂಡ್ಸ್. ಅವ್ನು ಯಾರೋ ಉತ್ತರ ಕರ್ನಾಟಕ ಸೈಡ್ ಅನ್ಸುತ್ತೆ ಅವ್ನ ಲ್ಯಾಂಗ್ವೇಜ್ ನೋಡಿದ್ರೆ. ಓಕೆ, ಅದು ನನ್ಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಮತ್ತೆ ನನಗೆ ಗೊತ್ತಿರೋ ಅವ್ರಗಳಿಗೆ ಫುಲ್ಲು ಕೆಲವರು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ, ಕೆಲವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋರು ಇದ್ದಾರೆ, ಕೆಲವರು ಓಕೆ ನಾನು ಏನೂ ಮಾಡಿಲ್ಲ ಅಂದ್ರೂ ಜನಗಳು ನಂಬಲ್ಲ, ನನ್ನ ಅಕ್ಕಪಕ್ಕ ಫ್ರೆಂಡ್ಸ್ ನಂಬಲ್ಲ, ನನ್ನ ಫ್ಯಾಮಿಲಿ ನಂಬಲ್ಲ, ನನ್ನ ಹೆಂಡತಿ ಮಕ್ಕಳು ನಂಬಲ್ಲ, ಗಂಡ ಮಕ್ಕಳು ನಂಬಲ್ಲ, ಹಂಗೆ ಹಿಂಗೆ ಅಂತ ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ ಫ್ರೆಂಡ್ಸ್. ಈ ತರ ಆನ್ಲೈನ್ ಮೋಸಕ್ಕಂತೂ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಏನಕ್ಕೆ, ನೀವು ತಪ್ಪು ಮಾಡಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ಬೋದು. ಇವಾಗ ಒಂದ್ ದಿನಕ್ಕೆ 7,000 ಜನ ರಿಜಿಸ್ಟರ್ ಆಗ್ತಿದೆ ಅಂದ್ರೆ ತುಂಬಾ ಜನ ಧೈರ್ಯ ಮಾಡಿರ್ತಾರೆ, ಓಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ನನ್ಗೆ ಕಾನೂನು ಪ್ರಕಾರ ಏನೇನೋ ವ್ಯವಸ್ಥೆಗಳು ಮಾಡಿದ್ದಾರೆ. ಆತರ ಸೈಬರ್ ಕಂಪ್ನಿಗೆ ಇನ್ಫಾರ್ಮ್ ಮಾಡ್ಬೋದು. ಆತರ ಸೈಬರ್ ಕ್ರೈಮ್ ಆಯ್ತು ಅಂತ ಅಂದ್ರೆ ಅವ್ರಿಗೆ ಕೆಲವೊಂದು ನಂಬರ್ಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ ನಂಬರ್ಗಳೇ ನೀವು ಇನ್ಫಾರ್ಮ್ ಮಾಡ್ಬೋದು, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೋದು. ನೀವು ಆತರ ಯಾವುದೇ ರೀತಿ ಭಯ ಪಡೋ ತರ ಇಲ್ಲ. ಬಟ್
ಮಾನ ಮರ್ಯಾದೆ ಗಂಜಿ ನಾನು ಸೂಸೈಡ್ ಮಾಡ್ಕೋತೀನಿ, ನಾನು ಡಿಪ್ರೆಷನ್ಗೆ ಹೋಗ್ತೀನಿ ಅನ್ನೋದನ್ನ ತಲೆಯಿಂದ ತೆಗ್ದಾಕ್ಬಿಡಿ ಫ್ರೆಂಡ್ಸ್. ಓಕೆನಾ? ಪ್ಲೀಸ್ ಫ್ರೆಂಡ್ಸ್, ಆ ಥರ ನಾವು ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಫ್ರೆಂಡ್ ಸರ್ಕಲಲ್ಲಿ ಆ ಥರ ಆಗಿದೆ. ಸೊ ಹಂಗಾಗಿ ಇದನ್ನ ವಿಡಿಯೋ ಮಾಡಬೇಕು, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಫ್ರೆಂಡ್ಸ್ ಅಷ್ಟೇ. ಮಾಹಿತಿ ಏನು ಅಂದ್ರೆ, ಆನ್ಲೈನಲ್ಲಿ ಇಷ್ಟು ಲಕ್ಷ ಸಾಲ ಕೊಡ್ತಾರೆ, ಇಷ್ಟು ತಗೋಬಹುದು, 10 ಲಕ್ಷ ತಗೋಬಹುದು, 5 ಲಕ್ಷ ತಗೋಬಹುದು, 5,000 ರೂಪಾಯಿ ತಗೋಬಹುದು, 10,000 ರೂಪಾಯಿ ತಗೋಬರೋದು, ಅದೆಲ್ಲ ಮೋಸ ಫ್ರೆಂಡ್ಸ್. ಇವಾಗ ಏನಾಗ್ಬಿಡುತ್ತೆ ಗೊತ್ತಾ, ಇವಾಗ ಅದ್ರಲ್ಲೂ ಫೇಕ್ ಅಕೌಂಟ್, ಇವಾಗ ಸರ್ಕಾರದ್ದು ಯಾವ್ಯಾವ ತರ ನಿಯಮಗಳು ಸಾಲಗಳೆಲ್ಲ ಸಿಗುತ್ತೆ ಅದೇ ತರನು ಫೇಕ್ ಮಾಡಿದ್ದಾರೆ. ಅದು ಏನೋ ಫುಲ್ಲು ಇದೆಲ್ಲ ಗೌರ್ಮೆಂಟ್ ಇದು ರಿಜಿಸ್ಟರ್ ಅನ್ನೋ ತರನೇ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ. ಇವಾಗ ಏನಾಗಿದೆ ಅಂತ ಅಂದ್ರೆ, ಇವಾಗ ಸಾಲ ಕೊಡ್ತಾರೆ, ಮೋಸ ಆಗಿದೆ. ಇವಾಗ ನಾವು ಫಸ್ಟ್ ಸಾಲ ತಗೋಬೇಕು ಅಂದ್ರೆ ನಮ್ದು ಅಡ್ರೆಸ್ ಕೊಡ್ಬೇಕು, ಅದಕ್ಕೆ ನಮ್ದು ಡೀಟೇಲ್ಸ್ ಹಾಕ್ಬೇಕು, ನಮ್ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕು, ನಮ್ದು ಅಕೌಂಟ್ ನಂಬರ್ ಹಾಕ್ಬೇಕು, ನಮ್ದು ಆಧಾರ್ ಕಾರ್ಡ್ನಿಂದ ಹಾಕ್ಬೇಕು, ನಮ್ ಡೀಟೇಲ್ಸ್ ಹಾಕ್ಬೇಕು, ಎಲ್ಲ ಹಾಕೊಂಡು ಫೇಕ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಲಾಸ್ಟ್ಗೆ ನಿಮಗೆ ಸಾಲ ಬೇಕು, ನಿಮ್ಗೊಂದು OTP ಬಂದಿದೆ ನೋಡಿ ಅದನ್ನ ಹೇಳಿ ಅಂತ ಅಂದು ನಾವೇನಾದ್ರು OTP ಮಿಸ್ ಆಗಿ ನಾವ್ ಹೇಳಿದ್ವಿ ಅಂದ್ರೆ 3 ನಾಮ. ಆ ಥರ ಎಲ್ಲ ಮೋಸ ಆಗುತ್ತೆ ಫ್ರೆಂಡ್ಸ್. ಆನ್ಲೈನಲ್ಲಿ ಸಾಲ ಸಿಗುತ್ತೆ, ಅಷ್ಟು 10 ಲಕ್ಷ ಸಿಗುತ್ತೆ, 5,000 ಸಿಗುತ್ತೆ, 1,000 ಸಿಗುತ್ತೆ ಅನ್ನೋ ಮಾತೆಲ್ಲ ಸುಳ್ಳು ಫ್ರೆಂಡ್ಸ್. ಯಾರು ನಂಬಕ್ ಹೋಗ್ಬೇಡಿ. ಓಕೆನಾ? ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಇಲ್ಲಿವರೆಗೂ ಕೊನೆವರೆಗೂ ಯಾರೆಲ್ಲ ನೋಡಿದ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.